ವೀಕ್ಷಕರೇ, ಸ್ಮಾರ್ಟ್ ನ್ಯೂಸ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ಸರ್ಕಾರಿ ಶಾಲೆ ಮುಚ್ಚಲು ಬಿಡುವುದಿಲ್ಲ, ಹರಿಹರ ನಗರದಲ್ಲಿ ಪ್ರತಿಭಟನೆ. ಸರ್ಕಾರಿ ಶಾಲೆ ಮುಚ್ಚುವುದನ್ನು ವಿರೋಧಿಸಿ ಇಂದು ಹರಿಹರ ನಗರದ ಹರಪನಹಳ್ಳಿ ವೃತ್ತದಲ್ಲಿ ನಡೆದ ಬೃಹತ್ ಪ್ರತಿಭಟನಾ ಸಮಾವೇಶದಲ್ಲಿ ನೆರೆದಿದ್ದ ಸಾರ್ವಜನಿಕ ಶಿಕ್ಷಣ ಉಳಿಸಿ ಎಂದು ಸಮಿತಿಯ ನಾಯಕರು, ನಾಗರಿಕರು, ಪಾಲಕರು ಹಾಗೂ ವಿದ್ಯಾರ್ಥಿಗಳು ರಾಜ್ಯ ಸರ್ಕಾರದ ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಮಾವೇಶದಲ್ಲಿ ಎಐಡಿಎಸ್ಒ ರಾಜ್ಯ ಕಾರ್ಯದರ್ಶಿಗಳಾದ ಅಜಯ್ ಖಾನ್, ಎಐಡಿಎಸ್ಒ ರಾಜ್ಯ ಉಪಾಧ್ಯಕ್ಷರಾದ ಅಪೂರ್ವ ಸಿಎಂ, ಎಐಡಿಎಸ್ಒನ ದಾವಣಗೆರೆ ಜಿಲ್ಲಾಧ್ಯಕ್ಷರಾದ ಪೂಜಾ ನಂದಿಹಳ್ಳಿ, ಕರ್ನಾಟಕ ರಾಜ್ಯ ಸಂಯುಕ್ತ ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ರಾಜ್ಯ ಮುಖಂಡರುಗಳಾದ ಮಂಜುಳಾ ಡಿ ಹನುಮಂತಪ್ಪ, ಡಾಕ್ಟರ್ ನಿಸಾರ್, ದಾವಣಗೆರೆ ಜಿಲ್ಲಾ ಕಾರ್ಯದರ್ಶಿಗಳಾದ ಸುಮನ್ ಟಿಎಸ್, ರೇಣುಕಾ, ಕಲೀಮುಲ್ಲಾ, ಪೂರ್ಣಿಮಾ, ಸಲ್ಮಾ ಬಾನು, ಲಕ್ಷ್ಮಿ, ಗುತ್ತೆಮ್ಮ ಒಳಗೊಂಡಂತೆ ಹರಿಹರ ನಗರದ ಹಲ್ಲಾಪುರದ ಹಳೆ ಹಲ್ಲಾಪುರ, ಆಶ್ರಯ ಕಾಲೋನಿ, ನೀಲಕಂಠ ನಗರ, ಜೈಭೀಮ್ ನಗರ, ಹೊಸಪೇಟೆ ಬೀದಿ ಸೇರಿದಂತೆ ವಿವಿಧ ಬಡಾವಣೆಯ ಪಾಲಕರು, ನಾಗರಿಕರು, ಸರ್ಕಾರ ಉಪಸ್ಥಿತರಿದ್ದರು. ವರದಿ ಶೇಖ್ ಅಲ್ತಾಫ್, ಸ್ಮಾರ್ಟ್ ನ್ಯೂಸ್ ಕನ್ನಡ, ಹರಿಹರ. DSO ವತಿಯಿಂದ ನಾನು ಹೇಳೋದಿಷ್ಟೇ ಬಯಸ್ತೀನಿ. ಈಗ ಸರ್ಕಾರಿ ಶಾಲೆಗಳು ಮಾಡೋ ಬದಲು ಸರ್ಕಾರಿ ಶಾಲೆಗಳು ಈ ರೀತಿ ಅಭಿವೃದ್ಧಿ ಮಾಡಬೇಕಂತ ಕೇಳ್ಕೊತೀನಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ. ಪ್ರೈವೇಟ್ ಶಾಲೆಯಲ್ಲಿ ಓದೋ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಸೇರಿಸ್ಬೇಕು, ಆ ರೀತಿ ಮಾಡಬೇಕು. ಎಕ್ಸಾಂಪಲ್ ಏನಪ್ಪ ಅಂತ ಹೇಳಿದರೆ, ಕೇಜ್ರಿವಾಲ್ ದಿಲ್ಲಿಯ ಮಾಜಿ ಮುಖ್ಯಮಂತ್ರಿಗಳಾದ ಕೇಜ್ರಿವಾಲ್ ಮಾಡಿದ್ರಲ್ಲ, ಅವರು ಒಂದು ಶಿಕ್ಷಣ ಮಟ್ಟದಲ್ಲಿ ಒಂದು ಉನ್ನತವಾಗಿ ಶಿಕ್ಷಣ ಕೊಡೋ ವ್ಯವಸ್ಥೆ ಮಾಡಿದ್ರಲ್ಲ. ಭಾಳಷ್ಟು ದಿಲ್ಲಿಯಲ್ಲಿ ಪ್ರೈವೇಟ್ ಶಾಲೆಗಳಲ್ಲಿ ಓದುತ್ತಿದ್ದ ಮಕ್ಕಳೆಲ್ಲ ಗೌರ್ಮೆಂಟ್ ಶಾಲೆಗೆ ಸೇರಕ್ಕೆ ಇದು ಮಾಡಿದರು. ಆ ರೀತಿ ನೀವು ಆದ್ರೂ ಸರ್ಕಾರಿ ಶಾಲೆಗಳಿಗೆ ಈ ರೀತಿ ಅಭಿವೃದ್ಧಿ ಮಾಡಬೇಕಂತ ಕೇಳ್ಕೊತೀನಿ. ಪ್ರೈವೇಟ್ ಶಾಲೆಗಳಲ್ಲಿ ಓದೋ ಮಕ್ಕಳು ಬಂದು ಸರ್ಕಾರಿ ಶಾಲೆಯಲ್ಲಿ ಅಡ್ಮಿಟ್ ಆಗಬೇಕು. ಆ ರೀತಿ ಸರ್ಕಾರಿ ಶಾಲೆಗಳಿಗೆ ಪ್ರೈವೇಟ್ ಶಾಲೆಗಳು ಮಾಡಿಗೇಜ್ ಆಗಬೇಕು. ಆ ರೀತಿ ಒಂದು ವ್ಯವಸ್ಥೆ ಮಾಡಿ ಬಡ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಬೇಕಂತೇಳಿ ಈ ಮೂಲಕ ನಾನು ತಮ್ಮಲ್ಲಿ ಕೇಳ್ಕೊಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ದಿನ ಹರಿಹರ. ನಮ್ಮ ಅಭಿಪ್ರಾಯ, ಇವತ್ತು ನಡೆದಕ್ಕಂಥ ಏಡ್ಸೋ ಸಂಘಟನೆಯ ವತಿಯಿಂದ ಒಂದು ಒಳ್ಳೆಯ ಕಾರ್ಯಕ್ರಮ ಯಶಸ್ವಿ ಆಯಿತು. ಸರ್ಕಾರದಲ್ಲಿ ಮನವಿ ನಮ್ಮದು ಇಷ್ಟೇ, ಸರ್ಕಾರಿ ಶಾಲೆಗಳು ಒಂದು ಮಾಡೆಲ್ ಶಾಲೆಯಾಗಿ ಬೆಳೀಲಿ, ಮಿಲನ ಆಗೋದು ಬೇಡ. ಇದಕ್ಕೆ ಬಡವರ ಶೈಕ್ಷಣಿಕ ಪರಿಸ್ಥಿತಿ ಹಾಳಾಗುತ್ತದೆ. ಶಾಲೆಗಳನ್ನು ನಾವು ಮಾಡಲಾಗಿ ಮಾಡಬೇಕು ವಿನ ಮಿಲನ ಮಾಡುವುದು, ಒಂದು ಕಡೆಯಿಂದ ಇನ್ನೊಂದು ಕಡೆ ದೂಡಿಸುವುದು ಇದು ತಪ್ಪು ಕೆಲಸ. ಇದರಿಂದ ಶೈಕ್ಷಣ ಪರಿಸ್ಥಿತಿ ಬಡ ಜನರಲ್ಲಿ ಹಾಳಾಗುತ್ತೆ. ಸರ್ಕಾರಿ ಶಾಲೆಗಳು ಉದ್ಧಾರ ಆಗಬೇಕು, ಒಂದು ಮಾಡೆಲ್ ಶಾಲೆಗಳನ್ನಾಗಿ ಬೆಳೀಬೇಕು ವಿನ ನಾವು ಬಂದ್ ಮಾಡಿ ಮಿಲನ ಮಾಡ್ತೀವಿ, 8-10 ಶಾಲೆನೂ ಒಂದು ಮಾಡಿ ಎಜುಕೇಷನ್ ಕೊಡ್ತೀವಿ. ಇದು ಬಹಳ ತಪ್ಪು. ಈ ಸುತ್ತೋಲೆ ವಾಪಸ್ ತೆಗೆದು ಸರ್ಕಾರ ಶೈಕ್ಷಣ ಪರಿಸ್ಥಿತಿಯನ್ನು ಸುಧಾರಿಸಬೇಕು. ಯಾಕಂದರೆ ಸರ್ಕಾರಿ ಜವಾಬ್ದಾರಿಯುತ ಸ್ಟೆಪ್ಪು ಫಸ್ಟು ಶೈಕ್ಷಣಿಕ ಮತ್ತು ಆಸ್ಪತ್ರೆ. ಬಡವರಿಗೋಸ್ಕರ, ಬಡ ಜನತೆಗೆ ಆರ್ಥಿಕ ಪರಿಸ್ಥಿತಿ ಇರೋದಿಲ್ಲ ಅಂತ ಕಾರಣಕ್ಕೆ ನಾವೆಲ್ಲ ಇದಕ್ಕೆ ಡೆವಲಪ್ ಮಾಡಿ ಒಂದು ಒಳ್ಳೆ ಮಾಡೆಲ್ ಶೈಕ್ಷಣಿಕ ಪದ್ಧತಿಯನ್ನು ಜಾರಿಗೊಳಿಸಬೇಕು ಮತ್ತು ಆಸ್ಪತ್ರೆಯನ್ನು ಡೆವಲಪ್ ಮಾಡಬೇಕು. ನಮ್ಮ ಪರಿಸ್ಥಿತಿ ದೂರ ಹೋಗಿ ಶೈಕ್ಷಣಿಕ ಕಲಿಯುವ ಕೆಪಾಸಿಟಿ ಇಲ್ಲ. ಆದ ಕಾರಣಕ್ಕೆ ಸರ್ಕಾರ ಈ ಸುತ್ತಲೇ ವಾಪಸ್ ತಗೋಬೇಕು. ಶಾಲೆಗಳು ಎಲ್ಲಿದ್ದಾವೆ ಅಲ್ಲೇ ನಾವು ಮಾಡೆಲ್ ಶಾಲೆಯನ್ನಾಗಿ ಪರಿಗಣಿಸಬೇಕು ಅಂತ ನಾನು ಮನವಿ ಕೇಳ್ತೀನಿ. ಜೈ. ಎಐಡಿಎಸ್ಒ ಸಂಘಟನೆ ವತಿಯಿಂದ ಇವತ್ತೇನು ಕರ್ನಾಟಕ ರಾಜ್ಯದಲ್ಲಿ 40,000 ಶಾಲೆಗಳನ್ನು ರಾಜ್ಯ ಸರ್ಕಾರ ಸರ್ಕಾರಿ ಶಾಲೆಗಳನ್ನು ಮುಚ್ಚಿಕೊಂಡಿದೆ. ಅದರ ವಿರುದ್ಧವಾಗಿ ಇಡೀ ರಾಜ್ಯದ ಜನತೆಗೆ ಅವೇರ್ನೆಸ್ ಮೂಡಿಸ್ತಾ ಹೊಂಟ್ರಂಥ ಈ ಸಂಘಟನೆಗೆ ಮೊದಲು ಧನ್ಯವಾದವನ್ನು ತಿಳಿಸ್ತಾ, ಇವತ್ತು ನಮ್ಮ ಹರಿಹರ ನಗರದಲ್ಲಿ ನಾವು ಕೂಡ ಸುಮಾರು ಒಂದು 100-150 ಜನ ಪೋಷಕರು, ಮಕ್ಕಳ ಪೋಷಕರು ನಾವೆಲ್ಲ ಸೇರಿ ಇಲ್ಲಿ ಇಷ್ಟಮಟ್ಟ ನಾವು ಒಂದು ಸಮಾವೇಶ ಮಾಡಿದ್ವಿ. ಯಾಕಂದರೆ ಇವತ್ತು ಸರ್ಕಾರಿ ಶಾಲೆಗಳು ಮುಚ್ಚೋ ಮುಖಾಂತರ ಈ ರಾಜ್ಯ ಸರ್ಕಾರ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತ ಬಡವರ ವಿದ್ಯಾಭ್ಯಾಸವನ್ನು ಕಿತ್ಕೊಳ್ಳೋ ಅಂಥ ಕೆಲಸ ಮಾಡ್ತಿದೆ.
ಒಂದು 2020ರಲ್ಲಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ವಿರೋಧ ಪಕ್ಷದ ನಾಯಕರಾದಾಗ ಅವತ್ತಿನ BJP ಸರ್ಕಾರ 20,000 ಶಾಲೆಗಳನ್ನು ಮುಚ್ಚಬೇಕು ಈ ಸ್ಕೀಮ್ನಲ್ಲಿ ಅಂತ ಹೊಂಟಾಗ ಕರಾಖಂಡಿತವಾಗಿ ತೊಡೆ ತಟ್ಟಿ ಹೇಳ್ತಾರೆ, ಸರ್ಕಾರಿ ಶಾಲೆ ಒಂದು ಶಾಲೆನೂ ಮುಚ್ಚಕ್ಕೆ ಕೊಡೋದಿಲ್ಲ, ಏಕ ಶಿಕ್ಷಕರ ಶಾಲೆನೂ ಕೂಡ ನಾವು ಮುಚ್ಚಕ್ಕೆ ಕೊಡೋಲ್ಲ ನಾವು ಸರ್ಕಾರ ಬಂದರೆ ಅಂತಾರೆ. ಅವ್ರು ಸರ್ಕಾರ ಬಂದಗಟ್ಟಲೆ ಅವ್ರು ಮಾಡಿದ್ದೇನು, ಇವತ್ತು 40,000 ಶಾಲೆಗಳನ್ನು ತಾವೇ ಮುಚ್ಚಕ್ಕೆ ಹೊಂಟಾರ. ಅವ್ರು ಮತ್ತೆ ಹೇಳ್ತಾರೆ, ಇವತ್ತು ನೋಡ್ರಿ ಇಲ್ಲಿ ಹರಿಹರ ಸುಮಾರು ಇಲ್ಲದ ಈ ಸರ್ಕಲ್ನಿಂದ 4 ಕಿಲೋಮೀಟ್ರ್ ದೂರ ಇರೋಂಥ ಗುತ್ತೂರಲ್ಲಿ ಒಂದು ಶಾಲೆ, ಆಸರಕಲ್ಲಿ ವಿನೋಬ ನಗರ, ಜೈಭೀಮ್ ನಗರ, ಇವತ್ತು ಏನು ಉನ್ನತೀಕರಿಸಿದ ಶಾಲೆ GBMS ಶಾಲೆ ಮತ್ತು ಎಲ್ಲ ಉರ್ದು ಶಾಲೆಗಳು ಎಲ್ಲ ಶಾಲೆಗಳನ್ನು ಒಂದು ಕಡೆ ಮಾಡ್ತೇವೆ ಅಂತಾರೆ. ಆದರೆ ಅಲ್ಲಿಗೆ 3-4 ಕಿಲೋಮೀಟ್ರಿಂದ ಮಕ್ಕಳು ಹೋಗ್ಬೇಕಲ್ಲ, ಅದಕ್ಕೆ ನಾವು ಬಸ್ಸಿನ ವ್ಯವಸ್ಥೆ ಮಾಡ್ತೇವೆ ಅಂತಾರೆ. ಅಲ್ರಿ ಇರೋ ಬಸ್ ಇವತ್ತೇನು ಹಳ್ಳಿಯಿಂದ ಬರೋಂಥ ಮಕ್ಕಳಿಗೆ ಬಸ್ಸಿನ ವ್ಯವಸ್ಥೆ ಬಿಡ್ತಾ ಇಲ್ಲ, ಶಾಲೆ ಕಾಲೇಜಿಗೆ ಬರೋ ಮಕ್ಕಳು ಸರಿಯಾಗಿ ಶಾಲೆ ಬರ್ತಾ ಇಲ್ಲ, ಇರೋ ಮಕ್ಕಳಿಗೆ ಬಸ್ ಬಿಡ್ತಾ ಇಲ್ಲ. ನೀವು ಇನ್ನು ಈ ಶಾಲೆಗಳನ್ನ ಇದು ಮಾಡಿ ಎಲ್ಲಿ ಬಸ್ ಬಿಡ್ತೀರಾ? ಆತು ಬಸ್ ಬಿಡ್ತೀರಿ, ಆ ಬಸ್ಸು ಹೋಗೋಕ್ಕೋಸ್ಕರ ರಸ್ತೆಗಳು ಸರಿ ಇರ್ಬೇಕಲ್ಲ, ರಸ್ತೆಗಳನ್ನ ಸರಿ ಮಾಡಿರಿ ಫಸ್ಟು. ಈ ಶಾಲೆಗಳನ್ನು ಮುಚ್ಚೋದನ್ನು ಬಿಟ್ಟು ನೀವು ಇರೋಂಥ ಶಾಲೆಗಳನ್ನು ಉನ್ನತೀಕರಿಸಿರಿ. ಆದ್ದರಿಂದ ದಯವಿಟ್ಟು ಹಿಂದುಳಿದ ನಾಯಕರು, ಅಹಿಂದ ನಾಯಕರು ಅಂತಂದೇಳಿ ಇಡೀ ಅಹಿಂದ ಸಮುದಾಯದ ಮಕ್ಕಳ ವಿದ್ಯಾಭ್ಯಾಸವನ್ನು ಕಿತ್ಕೊಳ್ಳೋದನ್ನು ಬಿಡಬೇಕು. ಇದು ಇವತ್ತು ಶಾಲೆಗಳು ನಡೀತಿರೋದು ಸಾರ್ವಜನಿಕರ ಅಂದರೆ ನಮ್ಮ ಒಂದು ಟ್ಯಾಕ್ಸಿಂದ ನಡೀತೈತಿ. ದಯವಿಟ್ಟು ಬೇರೆ ಯಾವುದೋ ಹೊರದೇಶರ ಕೊಡೋಂಥ ಸಾಲದಿಂದ ಈ ಶಾಲೆಗಳನ್ನು ರೆಡಿ ಮಾಡೋದು ಬೇಡ, ನಮ್ಮ ಟ್ಯಾಕ್ಸಿಂದನೇ ಶಾಲೆಗಳು ನಡೀತದವು. ಅದಕ್ಕೆ 61,000 ಶಿಕ್ಷಕರು ತುಂಬ್ಕೊಳೋದೈತಿ. ಇವತ್ತು ಲಕ್ಷಾಂತರ ಜನ ಮಕ್ಕಳು ಓದಿ ನಿರುದ್ಯೋಗಿಗಳಾಗಿದ್ದಾರೆ. ಅವು ತುಂಬ್ಕೊಳ್ರಿ, 61,000 ಜನ ಶಿಕ್ಷಕರನ್ನು ತುಂಬ್ಕೊಂಡು ಉನ್ನತೀಕರಿಸ್ರಿ ಶಾಲೆನ. ಆದ್ದರಿಂದ ದಯವಿಟ್ಟು ಇದಕ್ಕೇನು ಕೈ ಜೋಡಿಸಿರೋ ಅಂಥ BJPಯ ವಿರೋಧ ಪಕ್ಷದವರು ಮತ್ತು JDS ಪಕ್ಷದವರು ಮಿಲಾಪಿಯಾಗಿ ಈ 3 ಪಕ್ಷರು ಸೇರಿ ಈ ರೀತಿಯಾಗಿ ಇವತ್ತು ಗೌರ್ಮೆಂಟ್ ಶಾಲೆಗಳನ್ನ ಮುಚ್ತಿದಾರೆ. ಎಚ್ಚೆತ್ಕೋಬೇಕು ನೀವು BJPಯವರು ಮತ್ತು JDS ಅವರು. ವಿರೋಧ ಪಕ್ಷ ಅಂತ ಅಂತೀರಿ, ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇತ್ತಂದರೆ ವಿರೋಧ ಪಕ್ಷವಾಗಿ ಆಡಳಿತ ಪಕ್ಷ ನಡೀತಿರೋಂಥ ಈ 40,000 ಶಾಲೆಗಳನ್ನು ಮುಚ್ಚೋ ಅಂತ ಈಗ ಹರಿಹರ ಜನತೆಗೆ ಹೇಳ್ತೇನೆ. ನಮ್ಮ ಹರಿಹರದ BJPಯ ಮುಖಂಡರು ಮಾನ್ಯ ಶಾಸಕರು ಹರಿಶಣ್ಣವರು ಕೂಡ ವಿರೋಧ ಮಾಡಬೇಕು. JDSನ ಮಾಜಿ ಶಾಸಕರು ಕೂಡ ಇದಕ್ಕೆ ವಿರೋಧ ಮಾಡಿ ಇವತ್ತು ನಮ್ಮ ಊರಿನ ಶಾಲೆಗಳನ್ನು ಮುಚ್ಚದೇ ಇರೋ ರೀತಿಯಾಗಿ ಮಾಡಬೇಕು ಅಂತಂದು ನಾವು ಅವರಲ್ಲಿ ಮನವಿನೂ ಮಾಡ್ಕೊಳ್ತಾ ಇದ್ದೇನೆ. ಮತ್ತು ಆಡಳಿತ ಪಕ್ಷದವರು ತಿಳ್ಕೊಬೇಕು, ನೀವು ಅಹಿಂದ ನಾಯಕರಂತ ಹೆಂಗೆ ಹೇಳಿಕೆ ಆಟಾಡ್ತೀರಪ್ಪ, ನೀವು ಹಿಂಗೆಲ್ಲ ಮಾಡಿದ್ರೆ ಅಹಿಂದ ನಾಯಕರಂತ ಹೆಂಗೆ ಬರ್ತೀರಿ? ಆದ್ದರಿಂದ ದಯವಿಟ್ಟು ಕಾಂಗ್ರೆಸ್ JDS BJPಯ ಶಾಸಕರು ಮಾಜಿ ಶಾಸಕರು ಎಲ್ಲರೂ ಕೂಡ ಇವು ನಮ್ಮ ಹರಿಹರ ನಗರದ ಸಾರ್ವಜನಿಕರ ಹೋರಾಟಕ್ಕೆ ಕೈ ಜೋಡಿಸಿ ನಮ್ಮ ಹರಿಹರ ನಗರದ ಶಾಲೆಗಳು ಮುಚ್ಚದೇ ರೀತಿಯಾಗಿ ಮಾಡಬೇಕು ಅಂತಂದು ಅವರೆಲ್ಲ ಕೇಳ್ಕೊಳ್ತಾ ಇದ್ದಾನೆ. ಜೈ ಭೀಮ್. ಹರಿಹರ ತಾಲೂಕು ಮಟ್ಟದ ಪೋಷಕರ ಪ್ರತಿಭಟನಾ ಸಮಾವೇಶವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಕಾರಣ ಇಷ್ಟೇ, ರಾಜ್ಯ ಸರ್ಕಾರ ಕಳೆದ 2 ತಿಂಗಳಿಂದ KPS ಮ್ಯಾಗ್ನೆಟ್ ಯೋಜನೆಯನ್ನು ಜಾರಿಗೊಳಿಸಿದೆ. ಈ ಯೋಜನೆ ಹೇಳೋದಿಷ್ಟೇ, ಸುತ್ತಮುತ್ತ ಯಾವುದನ್ನ ಮ್ಯಾಗ್ನೆಟ್ ಅಂತ ಹೇಳಿ ಲೊಕೇಟ್ ಮಾಡಿರ್ತಾರೆ ಅದ್ರ ಸುತ್ತಮುತ್ತ ಬರ್ತಕ್ಕಂಥ 5 ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಬರ್ತಕ್ಕಂಥ ಶಾಲೆಗಳನ್ನು ಕನಿಷ್ಠ 7 ಶಾಲೆಯನ್ನು ವಿಲೀನಗೊಳಿಸ್ತೀವಿ, ನಾವು ಉನ್ನತೀಕರಣಗೊಳಿಸ್ತೀವಿ. ಇವತ್ತಿಗೂ ಕೂಡ ರಾಜ್ಯ ಸರ್ಕಾರ ಅಥವಾ ಮಧು ಬಂಗಾರಪ್ಪ ಅವರು ಹೇಳ್ತಾ ಇರೋದೇನಪ್ಪ ಅಂತಂದರೆ, ನಾವೆಲ್ಲಿ ಹೇಳ್ತಾ ಇದ್ದೀವಿ ಸರ್ಕಾರಿ ಶಾಲೆ ಮುಚ್ತಾ ಇದ್ದೀವಿ ಅಂತ, ನಾವು ಅಪ್ಗ್ರೇಡ್ ಮಾಡ್ತಾ ಇದ್ದೀವಿ, ನಾವೆಲ್ಲಿ ಹೇಳಿದ್ದೀವಿ ಮುಚ್ತೀವಿ ಅಂತ, ಈ ಶಾಲೆನ ತೊಗೊಂಡು ಅಲ್ಲಿ ಸೇರಿಸ್ತಾ ಇದ್ದೀವಿ. ಅಂದರೆ ಅರ್ಥ ಏನು, ಒಬ್ಬ ಕಾಮನ್ ಮ್ಯಾನ್ಗೂ ಕೂಡ ಅರ್ಥ ಆಗುತ್ತೆ, ಈ ಶಾಲೆ ತೊಗೊಂಡೋಗಿ ಅಲ್ಲಿ ಸೇರಿಸ್ತಾರೆ, ನಾವು ನಿಮಗೆ ಫ್ರೀ ಬಸ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅದರ ಅರ್ಥ ಈ ಶಾಲೆ ಮುಚ್ಚುತ್ತೆ ಅಂತ ಅರ್ಥ. ನೋಡಿ ಸ್ನೇಹಿತರೆ, ಈ ಬಸ್ಸು ಬೇರೆದು ಎಲ್ಲ ಕೇಳಿ ಜನಗಳಿಗೆ ಬೇಸತ್ತು ಹೋಗ್ಬಿಟ್ಟಿದ್ದಾರೆ. ನಾವಿಲ್ಲಿ ಸರ್ಕಾರ ಕೇಳ್ತಕ್ಕಂಥದ್ದು ಮಗದೊಂದು ಆಶ್ವಾಸನೆಗಳು ನಮಗೆ ಬೇಕಿಲ್ಲ. ನಮ್ಮೂರಲ್ಲಿರ್ತಕ್ಕಂಥ ನಮ್ಮ ಬಡಾವಣೆಗಳಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆಗಳು ಹಾಗೆ ಉಳಿಬೇಕು. 61,000 ಶಿಕ್ಷಕರ ಹುದ್ದೆಗಳು ಖಾಲಿ ಇದೆ, ನೇಮಕಾತಿ ಮಾಡ್ಕೋಬೇಕು. ಹಾಗೆಯೇ ಈ ಏನು ADB ಬ್ಯಾಂಕಿಂದ ಸಾಲ ತಗೊಂಡು ಸರ್ಕಾರಿ ಶಾಲೆಗಳನ್ನ ನಡೆಸ್ತಾ ಇದ್ದಾರೆ, CSR ಫಂಡನ್ನ ಬಳಸ್ಕೊಂಡು ನಡೆಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಮೈನಿಂಗ್ ಡಿಪಾರ್ಟ್ಮೆಂಟಿಂದ KKRDB ಕಲ್ಯಾಣ ಕರ್ನಾಟಕ ಫಂಡನ್ನ ಬಳಸ್ಕೊಂಡು ಶಾಲೆಗಳನ್ನ ನಡೆಸ್ತೀವಿ ಅಂತ ಹೇಳ್ತಾ ಇದೆ ಹೊರತು ಸರ್ಕಾರ ಇಲ್ಲಿ ಎಲ್ಲೂ ಕೂಡ ನಾವು ಸರ್ಕಾರದಿಂದ ಒಂದಿಷ್ಟು ಅನುದಾನ ಕೊಡ್ತೀವಿ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಅಷ್ಟೇ ಅಲ್ಲ, ಸ್ಕಿಲ್ ಆ್ಯಂಡ್ ಸ್ಕೂಲ್, ಹಾಗೆಯೇ ಇನ್ನೊಂದು ಕಡೆಗೆ ಅರ್ನ್ ವೈಲ್ ಲರ್ನಿಂಗ್,
ಈ ಥರ ಹಲವಾರು ಒಂದು ವಿವಿಧ ವೊಕೇಶ್ನಲ್ ಎಜುಕೇಷನ್ನ ಸಪೋರ್ಟ್ ಮಾಡಿಕೊಂಡು ರಾಜ್ಯ ಸರ್ಕಾರ ಮಕ್ಕಳನ್ನ ಕೂಲಿಗೆ ದಬ್ತಾ ಇದೆ. ಅಷ್ಟೇ ಅಲ್ಲ, ಖಾಸಗಿ ಕಂಪನಿಯವ್ರಿಗೆ ಈ ಶಿಕ್ಷಣ ಸಂಸ್ಥೆಗಳನ್ನು ಕೊಡ್ತಾ ಇದ್ದಾರೆ. ಹಾಗೆಯೇ ಈ ಬಸ್ಸಿನ ಸೌಕರ್ಯನ ಕೊಡ್ತೀವಿ ಅಂತ ಏನು ಹೇಳ್ತಿದೆ ರಾಜ್ಯ ಸರ್ಕಾರ, ಈ ಒಂದು ಬಸ್ಸಿನ ಸೌಕರ್ಯದ ಜವಾಬ್ದಾರಿಯನ್ನು ಆಯಾ SDMC ಅವ್ರು ನೋಡ್ಕೋಬೇಕು. ಇದ್ರ ಬಗ್ಗೆ ಯಾವುದೇ ಬಜೆಟ್ ಅಲೋಕೇಶನ್ ಇಲ್ಲ. ಅಷ್ಟೇ ಅಲ್ಲ, ಇನ್ನೊಂದು ಕಡೆಗೆ ಈ KPS ಮ್ಯಾಗ್ನೆಟನ್ನು ಹೊರಗುತ್ತಿಗೆ ಮಾಡಲಾಗುವುದು. ನಿಮ್ಮ ಶಾಲೆಯ ಸ್ವಂತ ಆದಾಯವನ್ನು ನೀವೇ ಸಂಗ್ರಹಿಸ್ಕೋಬೇಕು ಅಂತ ಹೇಳಿದ್ರೆ ಅರ್ಥ ಏನು? ನಮ್ಮೂರಿನ ಶಾಲೆ ಮಕ್ಕಳಿಗೆ ನಮ್ಮೂರ ಶಾಲೆನೂ ಉಳಿಯಲ್ಲ, KPS ಮ್ಯಾಗ್ನೆಟ್ ಶಾಲೆನೂ ಉಳಿಯಲ್ಲ. ಇಲ್ಲಿ ಇಡೀ ಹರಿಹರ ಅಥವಾ ದಾವಣಗೆರೆ ಜನತೆ ಈ ಒಂದು KPS ಮ್ಯಾಗ್ನೆಟ್ಗೆ ವಿರೋಧ ಸಂಪೂರ್ಣ ಹೋರಾಟವನ್ನು ಕಟ್ತಾ ಇದ್ದೀವಿ. ಈ ರೀತಿ ಸರ್ಕಾರಿ ಶಾಲೆನ ಮುಚ್ಚಕ್ಕೆ ಸರ್ಕಾರ ಮುಂದಾಯಿತು ಅಂತ ಹೇಳಿದ್ರೆ ಇಡೀ ಊರಿನ ಜನ ಈ ಸರ್ಕಾರಕ್ಕೆ ಪಾಠ ಕಲಿಸ್ತಾರೆ ಅಂತ ಹೇಳ್ತಾ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ.